ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಮ್ಮ ಅಂಗಡಿಯಲ್ಲಿ ಸ್ವಲ್ಪ ರೇಷ್ಮೆ ಸೀರೆನಲ್ಲಿ ಪೂರ್ತಿ ರೇಷ್ಮೆದಲ್ಲಿ ಕಡಿಮೆ ರೇಟ್ ಸೀರೆಗಳು ತೋರಿಸ್ತೀನಿ. ಹಾಗೆ ಯಾರೋ ಒಬ್ರು ಆರ್ಡರ್ ಕೊಟ್ಟಿರೋ ಸೀರೆನ ಅವ್ರಿಗೆ ನೈಟ್ ಕೊಟ್ಟಿದ್ದೀವಿ. ಇನ್ನೊಂದು ಸೀರೆ, ಎರಡನೇ ಸೀರೆ ಬಂದಿದೆ. ಈ ಸೀರೆ ಯಾವುದು ಏನು ಅಂತ ಈ ಸೀರೆ ಬಗ್ಗೆನೂ ತೋರಿಸ್ತೀನಿ ನಾನು ನಿಮಗೆ. ಏನು ಅಂತಂದರೆ ಎಷ್ಟು ಕಲೆಕ್ಷನ್ಸ್ ಬರ್ತಾ ಇದೆ ಮೊಳಕಾಲ್ಮೂರು ಸೀರೆಗಳು. ಮೊಳಕಾಲ್ಮೂರಿಂದ ನಾನು ಇವತ್ತು ಬಂದಾಗ ಎಷ್ಟು ಸೀರೆ ತೊಗೊಂಡು ಬಂದೆ ಈ ಸೀರೆಗಳನ್ನ ಅನ್ನೋದನ್ನ ನಿಮಗೆ ಪೂರ್ತಿ ಈ ಸೀರೆಗಳ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಯಾವ ರೀತಿ ಸೀರೆ ಬಂದಿದೆ, ಎಷ್ಟೆಷ್ಟು ಕಲರ್ಸ್ ಬಂದಿದೆ. ಯಾಕೆಂದರೆ ನೋಡಿ, ನಮ್ಮದು ಬೆಂಗಳೂರಲ್ಲಿ ಚಿಕ್ಕ ಅಂಗಡಿ ಅಂದ ತಕ್ಷಣ ಸೀರೆ ಕಡಿಮೆ ಇರ್ತಾವೆ ಅಂದ್ಕೊಂಡ್ಬಿಡ್ತಾರೆ ಭಾಳ ಜನ. ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತಂದರೆ ತುಂಬ ಜಾಸ್ತಿ ಸೀರೆಗಳು ಇರುತ್ತೆ ನಮ್ಮ ಹತ್ರ. ಈ ವಿಡಿಯೋದಲ್ಲಿ ನಿಮಗೆ ಆ ಥರ ಸೀರೆಗಳು ಯಾವುದು ಬಂದಿದೆ, ಆ ಸೀರೆಗಳು ಎಷ್ಟು ಕಲರ್ಸ್ ಇದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಈ ಸೀರೆ ನಾನು ತೋರಿಸ್ತೀನಿ ನಿಮಗೆ. ಈ ಸೀರೆ ಏನು ಅಂತಂದರೆ ಇದು ನಾವು ತಯಾರು ಮಾಡಿದ್ದಲ್ಲ ಸೀರೆ. ಇದು ಮುಂಚೆ ಇದು ಡಿಸೈನ್ ಕೊಟ್ಟರು ನಮಗೆ. ನಿಮ್ಗೆ ಅಂದರೆ ನಮ್ಮ ಹತ್ರ ಇದ್ದಿಲ್ಲ ಡಿಸೈನ್. ಇದು ಈ ಡಿಸೈನ್ನ ತಯಾರು ಮಾಡಿಕೊಡಿ ಅಂತ ಒಂದು ಫೋಟೋ ಕೊಟ್ಟಿದ್ರೆ ಈ ಡಿಸೈನ್ ತಯಾರು ಮಾಡಿದ್ದೀವಿ. ಇದು 2 ಸೀರೆ ಬರುತ್ತೆ. ನಾನು ಭಾಳ ಸರಿ ಹೇಳಿದ್ದೀನಿ ನಿಮಗೆ, ಒಂದು ಸೀರೆ ಬರೋಲ್ಲ ಇದರಲ್ಲಿ ಅಂತ. ಇದರಲ್ಲಿ ಯಾವ ಕಾಂಬಿನೇಷನ್ ಸೆಟ್ ಮಾಡ್ಬೇಕು ಅನ್ನೋದು ನಮ್ಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಮೊದಲನೇದಾಗಿ ಫಸ್ಟ್ನೇ ಸೀರೆನ ಅವ್ರಿಗೆ ನೈಟ್ ಕೊಟ್ವಿ. ಇದು ಫಸ್ಟು ನಾವು ಈ ಸೀರೆನ ಅವ್ರಿಗೆ ನೈಟ್ ಕೊಟ್ವಿ. ಎರಡನೇ ಸೀರೆ ನಮ್ಮ ಹತ್ರ ಬಂದಿದೆ. 2 ಗ್ರಾಮ್ ಜರಿ ಬಳಸಿದ್ದೀವಿ ಇದಕ್ಕೆ. ಈ ಜರಿನ ಕಂಚಿಯಲ್ಲೆಲ್ಲ ತೊಗೊಂಬಂದಿರುತ್ತೆ ಸೀರೆ ಅವರು. ಸರ್ ಇದನ್ನು ಮಾಡಿಕೊಡಿ ನಮಗೆ ಅಂತ ಹೇಳಿದ್ರು. ಈ ಸೀರೆನ ನೀವು ನೋಡ್ಬೋದು. ಈ ಸೀರೆ ನಾನು ಎಷ್ಟೋ ಸರಿ ಹೇಳಿದ್ದೀನಿ ನಿಮಗೆ, ನೈಕಾರು ಯಾವ ಸೀರೆ ಬೇಕಾದರೂ ನೈಕಾರು ತಯಾರು ಮಾಡ್ಬೋದು ಅಂತ. ನೋಡಿ, ಈ ಡಿಸೈನ್ ಸೀರೆ ಆ್ಯಕ್ಚುಲಿ ಇದು ನಮ್ಮ ಹತ್ರ ಇಲ್ದಿರೋ ಡಿಸೈನು. ಈ ಸೀರೆ ನಾವು ಯಾರೋ ಕಸ್ಟಮರ್ ನಮಗೆ, ಸರ್ ಈ ಸೀರೆ ನಾವು ಅಲ್ಲಿ ಬೇರೆ ಕಡೆ ತಂದಿದ್ವಿ, ಈ ಸೀರೆ ನಮಗೆ ತಯಾರು ಮಾಡಿಕೊಡಿ ಅಂದರೆ ತಯಾರು ಮಾಡಿಕೊಟ್ಟಿರೋ ಸೀರೆ ಇದು. ಇದೆಲ್ಲ ಫೋಟೋಶೂಟ್ ಎಲ್ಲ ಮಾಡಿದ್ದಾರೆ. ತುಂಬ ಈಸಿ. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಸೀರೆಗಳು ಹೆಂಗೆ ತಯಾರು ಮಾಡಬೇಕು ಅಂತ. ನೈಕಾರು ಗೊತ್ತಾಗುತ್ತೆ. ಅಂದರೆ ನಾನು ನಿಮಗೆ ಯಾಕೆ ಹೇಳೋಕ್ಕೆ ಇದನ್ನು ಇಷ್ಟಪಡ್ತೀನಿ ಅಂತಂದರೆ, ನೋಡಿ, ಒಬ್ಬ ಬೆಸ್ಟ್ ವೀವರು ನೀವು ಯಾವ ಸೀರೆ ಕೊಟ್ಟರು ಮಾಡೋಕ್ಕಾಗೋಲ್ಲ ಅಂತ ಹೇಳೋದಿಲ್ಲ. ಕೆಲವೊಂದು ಸರಿ ಎಂಥ ಸೀರೆಗಳನ್ನ ಮಾಡೋಕ್ಕಾಗಲ್ಲ. ಅಂದರೆ ನೋಡಿ, ಮೊನ್ನೆ ನನಗೆ ಬೆಂಗಳೂರಲ್ಲಿ ಒಬ್ಬ ಕಸ್ಟಮರ್ ನಮ್ಮ ಹತ್ರ ಬಂದು ಒಂದು ಸೀರೆ ತಂದು ಕೊಟ್ಟರು. ಏನಾಗ್ಬಿಟ್ಟಿತ್ತು ಅಂದರೆ ಆ ಸೀರೆನ ಅದನ್ನು ಮಾಡ್ಬೋದು ಸೀರೆನ. ಏನಾಗಿತ್ತು ಆ ಸೀರೆ ಅಂತಂದರೆ ಹೆವಿ ಉಕ್ಸ್ ಬಳಸ್ಬಿಟ್ಟಿದ್ರು. ಅಂದರೆ ಆ ಜಾಕಾರ್ಡ್ ಚಾರ್ಜೇ ಆಗಿಬಿಡುತ್ತೆ ಹೆಚ್ಚು ಕಮ್ಮಿ 8 ರಿಂದ 9 ಲಕ್ಷ ಅಷ್ಟೊಂದು ಉಕ್ಸಿರೋದು ಜಾಕಾರ್ಡ್ನ ಆ ಸೀರೆಗೆ ಬಳಸಿದ್ರು ಅವರು. ತುಂಬ ಚೆನ್ನಾಗಿತ್ತು ಸೀರೆ. ಆ ಥರ ಸೀರೆಗಳನ್ನ ಹೆಂಗೆ ಅಂತಂದರೆ ನೋಡಿ, 1.5-2 ಲಕ್ಷ ರೂಪಾಯಿ ಸೀರೆ ತೊಗೋಬೇಕಾದ್ರೆ ಅದನ್ನೆಲ್ಲ ಬಳಸಿ ಮಾಡ್ಬೋದು ನಾವು. ಆ ಥರ ಸೀರೆಗಳನ್ನ ಒಂದು ಚಾಲೆಂಜಾಗಿ ತೊಗೊಂಡು ಮಾಡಬೇಕಾಗುತ್ತೆ ಕೆಲವೊಂದು ಸರಿ. ಹಂಗಾಗಿ ಆ ಥರ ಸೀರೆಗಳು ಮಾಡ್ಬೇಕಾದ್ರೆ ಸ್ವಲ್ಪ ಮಾಡ್ಬೋದು. ಅದು ಕೂಡ ಯಾಕೆ ಇಂಜರಿ ಅಂದರೆ ಹೆವಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಬೇರೆ ಏನಿಲ್ಲ. ಕಾಮನ್ನಾಗಿ ತಯಾರಾಗೋ ಸೀರೆಗಳನ್ನ ನೀವು ನೋಡೋ ಅಂಥ 50,000 ರೂಪಾಯಿ ಒಳಗಡೆ ಸಿಗೋ ಸೀರೆಗಳನ್ನ ಎಲ್ಲ ನೈಕಾರರು ಮಾಡ್ಬೋದು, ಕೆಲಸ ಗೊತ್ತಿದ್ರೆ. ನೈಕಾರಕ್ಕೆ ಕೆಲಸ ಗೊತ್ತಿದ್ರೆ, ಗೊತ್ತಿರೋರು ಎಲ್ಲರೂ ಮಾಡ್ತಾರೆ, ಒಳ್ಳೆ ಕೆಲಸಗಾರ ಆದರೆ. ನೋಡಿ, ಆ ಥರ ಈ ಸೀರೆ ನಮಗೆ ಕೊಟ್ಟಿದ್ದು ಒಬ್ಬರು ಆರ್ಡ್ರ್ ಕೊಟ್ಟಿದ್ದು, ಸರ್ ಈ ಸೀರೆ ನಾನು ಬೇರೆ ಕಡೆ ತಂದಿದ್ದೀನಿ, ಈ ಸೀರೆ ನಮಗೆ ಬೇಕು ಅಂತ. ಮೊದಲನೇ ಸೀರೆ ಅವ್ರಿಗೆ ನೈಟ್ ಕೊಟ್ವಿ. ಅವಾಗ ಆ ವಿಡಿಯೋದಲ್ಲಿ ನಾವು ತೋರಿಸ್ಲಿಲ್ಲ. ಯಾಕೆ ಅಂದರೆ ಅದನ್ನು ತೋರಿಸ್ಬಿಟ್ರೆ ಪ್ರತಿಯೊಬ್ಬರು ಆ ಸೀರೆ ಬಗ್ಗೆ ಕೇಳ್ತಾರೆ ಅಂತ. ಎರಡನೇ ಸೀರೆ ಬರೋವರೆಗೂ ನಾವು ಈ ಸೀರೆನ ವೇಟ್ ಮಾಡಿದ್ವಿ. ಈ ಸೀರೆನ ವೇಟ್ ಮಾಡಿ ಇದ್ವಿ. ಈ ಥರ ಈಗಾಗಲೇ ನಮ್ಮ ಹತ್ರ ಭಾಳ ಸೀರೆ ಆರ್ಡ್ರ್ ಕೊಟ್ಟಿದ್ದಾರೆ. ಈ ಥರ ಬೇರೆ ಕಡೆಯಿಂದ ತಂದಿರೋ ಸೀರೆಗಳು ಭಾಳ ಇದೆ. ಕೆಲವೊಂದು ಸರಿ ತಯಾರು ಮಾಡಿರೋ ಸೀರೆ ವಿಡಿಯೋ ಕೂಡ ತೋರಿಸ್ಬೇಕು ಅನಿಸುತ್ತೆ ನನಗೆ. ಮಗ್ಗದ ವಿಡಿಯೋ ಬಂದ ತಕ್ಷಣ ಜನ ವ್ಯೂವರ್ಸೇ ಕಡಿಮೆ ಆಗಿರ್ತಾರೆ. ಆ ಸೀರೆ ನೇಯೋದನ್ನೇ ಜಾಸ್ತಿ ನೋಡೋದಿಲ್ಲ. ಅದು ಏನಂತಾನೆ ಗೊತ್ತಾಗಲಿಲ್ಲ. ಇದನ್ನು ಕೂಡ ಅಷ್ಟೇ, ನಾನು ನಿಮಗೆ ಆದಷ್ಟು ಬೇಗ ಈ ಸೀರೆ ಯಾರು ತಯಾರು ಮಾಡ್ತಿದ್ದಾರೆ, ಎಲ್ಲಿ ನಮ್ಮ ಮನೆಯಲ್ಲಿ ಎಲ್ಲಿ ತಯಾರಾಗ್ತಿದೆ ಅನ್ನೋದು ತೋರಿಸ್ತೀನಿ. ಸ್ಮಾಲ್ ಟ್ರಿಕ್ಸ್ ಅಷ್ಟೇ, ಇದೆಲ್ಲ ದೊಡ್ಡ ಕೆಲಸನೂ ಅಲ್ಲ. ಇದು ಈ ಡಿಸೈನ್ ಮಾಡೋದು ಇದೆಯಲ್ಲ ತುಂಬ ಈಸಿ ಕೆಲಸ. ಇದೇನು ಅಂಥಪರಿ ದೊಡ್ಡ ಕೆಲಸನೂ ಅಲ್ಲ, ತುಂಬ ಈಸಿಯಾಗಿ ಎಲ್ಲರೂ ಮಾಡೋದು. ಈ ಥರ ಮಾಡಿರಲ್ಲ, ಈ ಥರ ಮೆಥಡ್ ಗೊತ್ತಿಲ್ಲದೆ ಕೆಲವು ನೈಕರು. ಅಷ್ಟು ಬಿಟ್ಟರೆ ಇದರಲ್ಲಿ ಏನು ದೊಡ್ಡದಾಗಿ ಸ್ಪೆಷಲ್ ಅಂತ ಏನು ಇರಲ್ಲ ಈ ಸೀರೆ ತಯಾರು ಮಾಡೋದ್ರಲ್ಲಿ. ಏನೇ ಕಲರ್ ಕೂಡ ಏನು ಬೇಕಾದ್ರೂ ಮಾಡ್ಬೋದು. ಈ ಸೀರೆ ಬಂದಿದ್ದು ಹಂಗೆ ನಮಗೆ ಬೇರೆಯವರು ಕೊಟ್ಟಿರೋ ಡಿಸೈನಿಂದ ಈ ಸೀರೆ ತಯಾರು ಮಾಡಿದ್ವಿ. ನೋಡಿ, ಇದೊಂದು ಬಂದಿದೆ. ಇದು ಆಲ್ರೆಡಿ ನಮ್ಮ ಹತ್ರ ಇರೋ ಸೀರೆನೇ. ಇದು ಒಂದು ಕೂಡ ಕಲರ್ ಬಂದಿದೆ. ಈ ಕಲರ್ ಖಾಲಿ ಆಗಿತ್ತು ನಮ್ಮ ಹತ್ರ. ಇದು ಕೂಡ ನೋಡ್ಬೋದು ನೀವು. ಸೀರೆ ರೆಗ್ಯುಲರಾಗಿ ರೆಡಿ ಆಗ್ತಾ ಇದೆ ನಮ್ಮ ಹತ್ರ ಸೀರೆ. ಇದು ಹೋಯ್ತು ಅನಿಸುತ್ತೆ ನಿಮಗೂ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಇದು ಕೂಡ ಅಷ್ಟೇ ನಮ್ಮ ಹತ್ರ ರೆಗ್ಯುಲರಾಗಿ ಸಿಗ್ತಾ ಇದೆ. ಈ ಕಲರ್ ಮೋಸ್ಟ್ಲಿ ಈ ಕಲರ್ ಇಲ್ಲದೆ ಇರ್ಬೋದು ಅಷ್ಟೇ. ಪಲ್ಲುನ ಅದನ್ನು ಅಬ್ಸರ್ವ್ ಮಾಡಿ ಈಗ ಬಂದು ಕಲರ್ ಸೇರ್ಕೊಂಡಿದೆ. ಇವತ್ತು ಬಂದಿದೆ ಇದು ಯಾವುದು ಅಂತೀರಲ್ವ. ನಮಗೆ ಈ ಸೀರೆಗಳು ಎಲ್ಲ ನೈಕಾರರು ಮಾಡ್ಬೋದು. ನೀವು ಯಾರೋ ಅಂದ್ಕೊಳ್ತೀರಿ ಈ ಸೀರೆ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ. ಎಲ್ಲರೂ ಮಾಡ್ಬೋದು ಈ ಸೀರೆಗಳನ್ನ. ನನಗೆ ಯಾರಾದರೂ ಆ ಥರ ಅನುಮಾನ ಇದ್ದರೆ, ಈ ಸೀರೆ ರೇಷ್ಮೆ ಮಲ್ಬರಿ ಸಿಲ್ಕೆ ಬಳಸಿ ನೈದಿರೋಂಥ ಸೀರೆ ಇದು. ಎಲ್ಲರೂ ತಯಾರು ಮಾಡ್ಬೋದು. ನೈಕಾರಿಗೆ ನೀವು ಯಾರಿಗಾದರೂ ಕೇಳಿ ನೋಡಿ. ನನಗೆ ಯಾರೋ ಭಾಳ ಜನ ನನಗೆ ಹೇಳ್ತಾ ಇರ್ತಾರೆ, ಸರ್ ಈ ಸೀರೆ ನೀವು ಮಾಡಿದ್ದ, ನಾನು ಅಲ್ಲಿ ನೋಡಿದ್ದೀನಿ ಇಲ್ಲಿ ನೋಡಿದ್ದೀನಿ ಅಂತ ಕ್ವಶನ್ ಹೇಳ್ತಾ ಇರ್ತಾರೆ. ಮತ್ತೊಂದು ಸರಿ ಹೇಳ್ತೀನಿ ನಾನು ನಿಮಗೆ. ಭಾಳ
ಭಾಳ ಸರಿ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ರೇಷ್ಮೆ ಸೀರೆ ಇದನ್ನೆಲ್ಲ ತಯಾರು ಮಾಡೋದು ಒಬ್ಬ ನೈಕಾರನಿಗೆ ತುಂಬ ಈಸಿಯಾದ ಕೆಲಸ ಇದೆಲ್ಲ. ಇದು ಏನು ಅಂತ ಪರಿ ದೊಡ್ಡ ಕೆಲಸ ಇರೋದೇ ಇಲ್ಲ ಇದರಲ್ಲಿ. ಯಾರಿಗಾದರೂ ಕೇಳಿ, ನಾನು ಒಬ್ಬನೇ ಹೇಳ್ತೀನಿ ಅಂತ ಹೇಳ್ತಿಲ್ಲ, ಯಾರಿಗಾದರೂ ಅಷ್ಟೇ ತುಂಬ ಈಸಿ ಕೆಲಸ ಇದನ್ನು. ಈಗ ನೀವು ನೋಡ್ತಿರೋ ಸೀರೆ ಇದೆ ಅಲ್ವಾ, ಇದು ಹೆವಿದ್ರಲ್ಲಿದೆ ಸೀರೆ. ಇದೇ ಸೀರೆನ ನಿಮಗೆ ಸಿಂಗಲ್ ವಾರ್ಪಲ್ಲಿ ಮಾಡಿ ಈ ಟೆಂಪಲ್ ಸೀರೆನ ಇದನ್ನು ಕೇವಲ 6,500-7,000 ಕೂಡ ತಯಾರು ಮಾಡ್ಬೋದು ಈ ಸೀರೆನ. ಈ ಥರ ಎಲ್ಲ ಕೆಲಸ ನಮ್ಮ ನೈಕಾರರ ಕೆಲಸನೇ ಅಂಥದ್ದು. ಎಲ್ಲ ಸೀರೆಗಳನ್ನ ಎಲ್ಲ ಥರದ ಕೆಲಸನೂ ಮಾಡೋಕ್ಕೆ ಬರುತ್ತೆ. ಮತ್ತೊಂದು ಮಹಾನಟಿ ಸೀರೆ, ಮೊನ್ನೆ ಇದ್ರಲ್ಲಿ ನೋಡಿರ್ತೀರಿ ಸೀರೆನ, ಬಾಟ್ಲಿ ಗ್ರೀನ್ಗೆ ಆಫ್ ವೈಟು. ಈ ಸೀರೆ ನಮ್ಮ ಹತ್ರ ತುಂಬ ಫಾಸ್ಟ್ ಮೂವಿಂಗ್ ಸೀರೆ ಅಂತಂದರೆ ನಮ್ಮ ಹತ್ರ ಬಂದರೆ ಇದು ಉಳಿಯೋದೇ ಇಲ್ಲ ಸೀರೆ. 2Gನಲ್ಲಿ ಮಾಡಿರೋದು ಸೀರೆ. ಗಂಡ ಬೇರಂಡ ಪುಟ್ಟ ಭಾಳ ಜನ ನೋಡಿರ್ತಾರೆ ಇದು ವಿಡಿಯೋದಲ್ಲಿ. ಅಂಗಡಿಯಲ್ಲಿ ಬಂದು ಈಗ ಬಂದಿದೆ ಅಂಗಡಿಯಲ್ಲಿ. ಇದು ಎಷ್ಟು ಚೆನ್ನಾಗಿ ರಿವರ್ಸ್ ಹಾಕಿ ಕೂಡ ತೋರಿಸ್ತೀನಿ. ಬಾಟ್ಲಿ ಗ್ರೀನ್ಗೆ ಆಫ್ ವೈಟು ನೋಡ್ಬೋದು ನೀವು, ರಿವರ್ಸ್ ಹಾಕಿ ಕೂಡ ನೋಡ್ಬೋದು ಸೀರೆ. ಇದು ಎಷ್ಟು ಚೆನ್ನಾಗಿದೆ ಅಂತ, ಬುಟ್ಟ ಎಲ್ಲ ಟರ್ನಿಂಗು. ನಮ್ಮ ಹತ್ರ ಈ ಮಹಾನಟಿ ಸೀರೆನ ಇದನ್ನು ಏನು ಮಾಡಿದ್ರು ಈ ಬಟ್ಟೆನ ನೀವು ತೊಗೊಂಡು ನೋಡಬೇಕು. ನಮ್ಮ ಹತ್ರ ತೊಗೊಂಡಿರೋರು ಬೇಕಾದ್ರೆ ಕೇಳಬೇಕು, ನೀವು ಯಾರಾದರೂ ಅಕ್ಕಪಕ್ಕ ನಿಮ್ಮ ಸುತ್ತಮುತ್ತ ಇರೋರು ಹೆಂಗಿದೆ ಈ ಸೀರೆ ಅಂತ. ಅಷ್ಟೊಂದು ಸ್ಮೂತ್ ಬಟ್ಟೆ ಇದೆ, ಆ ಥರ ರೀಡ್ ಬಳಸಿದ್ದೀವಿ ಇದಕ್ಕೆ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಬಟ್ಟೆ, ಇದು ತುಂಬಾ ಚೆನ್ನಾಗಿ ಬರ್ತಾಯಿದೆ ಬಟ್ಟೆ. ನೀವು ಈ ಸೀರೆನ ಯಾರಾದರೂ ತೊಗೊಂಡಿರೋರಿದ್ದರೆ ಕೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಅಷ್ಟು ಚೆನ್ನಾಗಿದೆ ಮಹಾನಟಿ ಸೀರೆ. ಕಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಕಡಿಮೆ ಮಾಡೋಕ್ಕೆ ಹೋಗಲಿಲ್ಲ ನಾವು, ಇದನ್ನು ಕಡಿಮೆ ರೇಟಿಗೆ ಮಾಡೋಕ್ಕೆ ಹೋಗಲೇ ಇಲ್ಲ ನಾವು, ಯಾಕೆಂದರೆ ಇದ್ರ ಬೆಲೆ ಕಳ್ಕೊಂಡ್ಬಿಡುತ್ತೆ ಅಂತ. ಸ್ವಲ್ಪ ಜಾಸ್ತಿನೇ ಇದೆ ಕಾಸ್ಟಲ್ಲಿ. ನೋಡಿ, ಇನ್ನೂ ಒಂದು ಸೀರೆ ಬಂದಿದೆ. ಇದು ಕೂಡ ಅಷ್ಟೇ ಬಿಗ್ ಟೆಂಪಲಲ್ಲಿ. ಇದೆಲ್ಲ ಮೆಥಡ್ ನೋಡಿ, ನಾವು ಮತ್ತೆ ಹೇಳಿದೆ, ರೈಸಿಂಗ್ ಟೆಂಪಲ್ ಮಾಡ್ತೀವಲ್ಲ ಸೀರೆ, ನಮ್ಮ ಹತ್ರ ರೈಸಿಂಗ್ ಟೆಂಪಲ್ ನೋಡ್ತೀರಲ್ವ ನೀವು, ಸೇಮ್ ರೈಸಿಂಗ್ ಟೆಂಪಲ್ ಮೆಥಡಲ್ಲಿ ಇದನ್ನು ನೀವು ಲಾಂಗ್ ಶಾರ್ಟಲ್ಲಿ ನೋಡಿದ್ರೆ ಈ ಸೀರೆ ಗೊತ್ತಾಗೋದು ನಿಮಗೆ, ಹತ್ರದಿಂದ ಸ್ವಲ್ಪ ಗೊತ್ತಾಗಲ್ಲ ಈ ಸೀರೆ. ಸೇಮ್ ಅದೇ ಮೆಥಡಲ್ಲೇ ಮಾಡಿರೋ ಸೀರೆ. ಇದರಲ್ಲಿ ಏನು ದೊಡ್ಡ ಸ್ಪೆಷಲಾಗಿ ಏನು ಮಾಡಿಲ್ಲ. ನೋಡಿ, ಈ ಟೆಂಪಲ್ಗಳು ಕಾಣ್ತಾ ಇದೆಯಲ್ವ, ಈ ದೊಡ್ಡ ಟೆಂಪಲ್ಲು, ನಮ್ಮ ರೈಸಿಂಗ್ ಟೆಂಪಲ್ ಇದೆಯಲ್ಲ, ಅದೇ ಮೆಥಡ್ನೇ ಬಳಸ್ಕೊಂಡು ಈ ಟೆಂಪಲ್ ಮಾಡಿರೋದು. ಈ ಸೀರೆ ನೀವು ಎಲ್ಲಾದರೂ ಬೇರೆ ಕಡೆ ನಮ್ಗಿಂತ ಸ್ವಲ್ಪ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಬೋದು ಆ ಸೀರೆನ. ಇದನ್ನೇ ಎಲ್ಲಾದರೂ ನೋಡಿದಾಗ ಅಂದ್ಕೊಳ್ತೀರಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಕೂಡ ಅಷ್ಟೇ ತುಂಬ ದೊಡ್ಡ ಕೆಲಸ ಏನಲ್ಲ, ಇದು ತುಂಬ ಈಸಿ ಕೆಲಸನೇ. ಇದೆಲ್ಲ ಮಾಡೋದೆಲ್ಲ ತುಂಬ ಈಸಿನೇ. ಬಟ್ ಏನಂದರೆ ಈ ಲೇಬರ್ ಇದನ್ನು ಮಾಡಬೇಕು ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋಂಥ ನೈಕಾರ ಇರಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸೀರೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಈ ಥರ ಸೀರೆಗಳು ಕೂಡ ಅಷ್ಟೇ, ನಿಮಗೆ ಎಷ್ಟು ಸೀರೆ ಬೇಕಾದರೂ ನಮ್ಮ ಹತ್ರ ಬರ್ತಾ ಇರುತ್ತೆ. ನೋಡಿ, ಇದರಲ್ಲಿ ಇವಾಗ ಬಂದಿದೆಯಾ, ನೆಕ್ಸ್ಟ್ ಸೀರೆ ನೋಡಿ, ಮಗದಲ್ಲಿ ಬೇರೆ ಕಲರ್ ರನ್ ಆಗ್ತಾ ಇದೆ ಇದರಲ್ಲಿ ಸೆಲ್ಫಲ್ಲಿ, ಆ ಸೀರೆ ಬರುತ್ತೆ ನೆಕ್ಸ್ಟ್. ಅವ್ರದ್ದು ಒಳಗಡೆ ಇರೋ ಸೀರೆಗಳು ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಈಗ ನಾನು ತೋರಿಸೋದೆಲ್ಲ 5,000 ಒಳಗಡೆ ಇರುತ್ತೆ. ಈಗ ನಾನು ತೋರಿಸೋ ಒಂದು ಸೀರೆ ತೋರಿಸ್ತೀನಲ್ವಾ, ನೋಡಿ, ಈ ಡಿಸೈನಲ್ಲಿ ಎಷ್ಟು ಸೀರೆ ಬಂದಿದೆ ಅಂತ. ಸೇಮ್ ಇದೇ ಪ್ಯಾಟ್ರನ್ ಇರುತ್ತೆ ಸೀರೆ. ಈ ಡಿಸೈನಲ್ಲಿ ನೋಡಿ ಸೀರೆಗಳು ಎಷ್ಟಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ, ಎಷ್ಟು ಕಲರ್ಸ್ ಇದೆ ಅಂತ ನೋಡ್ಬೋದು. ಇದು ಪಲ್ಲು ಕೂಡ ನೋಡಿ ನೀವು, ಎಷ್ಟು ಕಲರ್ಸ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಎಷ್ಟು ಕಲರ್ಸ್ ಬಂದಿದೆ ಇದರಲ್ಲಿ ಕಲರ್ಸ್. ಸುಮ್ಮನೆ ನೋಡ್ತಾ ಹೋಗಿ. ಮತ್ತು ನೀವು ಯಾರಿಗಾದರೂ ಇದನ್ನು ನೋಡಿ 5,000 ಒಳಗಡೆ ಗಿಫ್ಟ್ ಕೊಡಬೇಕು ಅಂದ್ಕೊಂಡ್ರು, ಯಾವುದಾದ್ರು ಫಂಕ್ಷನ್ ಕೊಡಬೇಕು ಅಂದ್ಕೊಂಡ್ರೆ, ಪೂರ್ತಿ ರೇಷ್ಮೆ ಸೀರೆ ಎಷ್ಟು ಕಲರ್ಸ್ ಇದೆ. ಚಿಕ್ಕ ಅಂಗಡಿ ಅಂದ್ಕೋಬೇಡಿ ನೀವು, ತುಂಬ ದೊಡ್ಡ ಅಂಗಡಿಗೆ ಹೋದರೂ ನಿಮಗೆ ಎಷ್ಟು ಕಲೆಕ್ಷನ್ಸ್ ಇರುತ್ತೋ ಅಷ್ಟೊಂದು ಕಲೆಕ್ಷನ್ಸ್ ನಮ್ಮ ಹತ್ರ ಇರುತ್ತೆ. ಈಗ ತೋರಿಸ್ತಿರೋದು ಇವತ್ತು ಬಂದಿರೋ ಸೀರೆಗಳು. ಇದು ಯಾವುದು ಹಳೇದಲ್ಲ, ಹಳೇದು ಮನೆಯಲ್ಲಿ ಇನ್ನೂ ಇರುತ್ತೆ, ಅಂಗಡಿಯಲ್ಲಿ ಇನ್ನೂ ಇರುತ್ತೆ. ಇದು ಇವತ್ತು ಬಂದಿರೋದು ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ಹಳೇ ಸೀರೆ ಇದೆ ಅಲ್ವಾ, ಇನ್ನೂ ಕೂಡ ಅಂಗಡಿಯಲ್ಲಿ ಈಗ ಎಷ್ಟಿದೆಯೋ ಅಷ್ಟು ಸೀರೆ ಇರುತ್ತೆ. ಒಂದೇ ಸರಿ ಬಂದು ಇಂಥದ್ದು 50 ಸೀರೆ ಕೇಳಿದ್ರು ನಮ್ಮ ಹತ್ರ, ಬರಬೇಕು ಅನ್ನೋದಿಲ್ಲ. ಯಾವಾಗಲೂ ಅಷ್ಟೇ 50 ಸೀರೆ ಕೂಡ ನಮ್ಮ ಹತ್ರ ಸಿಗುತ್ತೆ ನಿಮಗೆ. ನೋಡ್ಬೋದು ಕಲರ್ಸ್, ಎಷ್ಟು ಕಲರ್ಸ್ ಇದೆ ಅಂತ ನೋಡ್ಬೋದು ನೀವು. ನಮಗೆ ಸೀರೆ ನಿಮಗೆ ಕೊಡಬೇಕು, ಒಳ್ಳೆ ಸೀರೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೀರೆ ತುಂಬ ಒಳ್ಳೆ ಸೀರೆ ಕೊಡಬೇಕು ನಿಮಗೆ ಅಂತ ರೇಷ್ಮೆದ್ರಲ್ಲಿ ನೋಡಿ ಒಂದ್ಸರಿ ಸ್ಕ್ರೀನ್ಶಾಟ್ ಮಾಡಿ ನನಗೆ ಇದ್ರ ಬೆಲೆ ಎಷ್ಟು ಅಂತ ತಿಳ್ಕೊಳ್ಳಿ. ಇದು ಈ ಸೀರೆ ಬಗ್ಗೆ ಒಂದು ಸೀರೆ ತರಿಸ್ಕೊಂಡು ನೋಡಿ ನೀವು. ಇಷ್ಟು ಕಲರ್ಸ್ ಬಂದಿದೆ ನೋಡಿ, ನಿಧಾನಕ್ಕೆ ನೋಡಿ. ಮತ್ತು ಇದರಲ್ಲಿ ಎಷ್ಟು ಕಲರ್ಸ್ ಬಂದಿದೆ, ಇದೆಲ್ಲ ಇವತ್ತು ಬಂದಿರೋ ಕಲರ್ಸು. ಇಷ್ಟು ಕಲರ್ಸ್ ಇದೆ. ಇದ್ರ ಡಿಸೈನ್ ಹೆಂಗಿದೆ ಅನ್ನೋದಕ್ಕೆ ನೀವು ಆ ಪಲ್ಲುನ ಅದನ್ನು ನೋಡ್ಬೋದು ನೀವು, ಯಾವ ರೀತಿ ಡಿಸೈನ್ ಬಂದಿದೆ ಇದು ಅಂತ. ಇದರಲ್ಲಿ ಇಷ್ಟೊಂದು ಕಲರ್ಸು ಇವತ್ತು ಬಂದಿದೆ. ಇದನ್ನು ನೋಡಿ, ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಅಂದರೆ ನನಗೆ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ಮಾಡಿ ಇದ್ರ ರೇಟ್ ಕೇಳಿ.
ನೀವು ಎಲ್ಲಿ ತೊಗೊಳ್ತಾ ಇದ್ದೀರೋ ಅವ್ರ ಹತ್ರನೂ ಹೋಗಿ ರೇಷ್ಮೆದ್ರಲ್ಲಿ ಇದ್ರ ರೇಟ್ ಎಷ್ಟು ಅಂತ ಕೇಳಿ. ಎಲ್ಲಿ ಕಡಿಮೆ ಅನಿಸುತ್ತೋ ಆ ಕಡಿಮೆ ಇರೋ ಜಾಗದಲ್ಲಿ ಸೀರೆನ, ಇದೆಲ್ಲ ಕಡೆ ತಯಾರು ಮಾಡೋಂಥ ಸೀರೆನ, ಇದರಲ್ಲಿ ಸ್ಪೆಷಲ್ ಏನು ಇರೋಲ್ಲ. ನಾನೇ ಬೇರೆ ಮಾಡ್ತೀನಿ, ಇನ್ನೊಬ್ಬರೇ ಬೇರೆ ಮಾಡ್ತಾರೆ. ಈ ಸೀರೆಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ ಇಷ್ಟು ರೇಟಲ್ಲಿ. ಈಗ 5,000 ಒಳಗಡೆ ಇರೋ ರೇಟಲ್ಲಿ ಎಲ್ಲರೂ ಏನು ಮೆಥಡಲ್ಲಿ ಮಾಡ್ತಾರೋ ಹಂಗೆ ಮಾಡಬೇಕು. ಇದಕ್ಕೋಸ್ಕರ ನೀವು ಇಲ್ಲಿವರೆಗೂ ಬರಬೇಕಂತಲ್ಲ, ನಿಮಗೆ ಎಲ್ಲಿ ಅನಿಸುತ್ತೋ, ಎಲ್ಲಿ ಇದಕ್ಕಿಂತ ಕಡಿಮೆ ಇದೆ ಅನಿಸುತ್ತೋ ಕಡಿಮೆ ಇರೋ ಹತ್ರನೇ ಈ ಸೀರೆನ ತೊಗೊಳ್ಳೋ ಪ್ರಯತ್ನ ಮಾಡಿ. ನೋಡಿ ಇದು ಕೂಡ ಅಷ್ಟೇ ಡೂಪಿನಲ್ಲಿ ಟೈ ಆ್ಯಂಡ್ ಡೈ, ಇದರಲ್ಲೂ ಅಷ್ಟೇ ಎಷ್ಟೊಂದು ಕಲರ್ಸ್ ಬಂದಿದೆ. ನೀವು ನೋಡ್ಬೋದು ಈ ಸೀರೆನ ಕೂಡ ನೋಡ್ಬೋದು ನೀವು. ಇದು ಕೂಡ ಅಷ್ಟೇ ನಮ್ಮ ಅಂಗಡಿಯಲ್ಲಿ ಮುಂಚೆ ಇರುತ್ತೆ, ಇವತ್ತು ಬಂದಿರೋ ಸ್ಟಾಕ್ ಬಂದ್ಬಿಟ್ಟು ನಿಮಗಿದು ನೋಡಿ. ಇದನ್ನು ಪಲ್ಲು ಕೂಡ ನೋಡ್ಬೋದು ನೀವು, ಪಲ್ಲು ಒಂದ್ಸರಿ ಅಬ್ಸರ್ವ್ ಮಾಡಿ. ಇದರಲ್ಲಿ ಕೂಡ ಅಷ್ಟೇ ಕಲರ್ಸು ಎಷ್ಟಿದೆ ಅಂತ ಒಂದ್ಸರಿ ತೋರಿಸ್ತಾ ಹೋಗ್ತೀನಿ ನೋಡಿ. ನಿಮಗೆ ಎಷ್ಟು ಕಲರ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಕೂಡ ಅಷ್ಟೇ ಬ್ಲಾಕ್ಗೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಸೀರೆ ಅಂದರೆ, ಇದು ಬ್ಲಾಕ್ಗೆ ಮಸ್ಟರ್ಡು ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ, ಎಷ್ಟು ಕಲರ್ಸ್ ಬಂದಿದೆ ಅಂತ ನೀವು ಒಂದು ಕಡೆಯಿಂದ ನೋಡ್ಕೊಂಡೋಗಿ. ಇದು ಕೂಡ ಇವತ್ತು ಬಂದಿರೋದು, ಅಂಗಡಿಯಲ್ಲಿ ಕೂಡ ಇರುತ್ತೆ ಟೈ ಆ್ಯಂಡ್ ಡೈಯಲ್ಲಿ. 5,000 ಒಳಗಡೆನೇ ಬಂದುಬಿಡುತ್ತೆ ನಿಮಗೆ ಸೀರೆ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಕಲರ್ಸ್, ತುಂಬ ಕಲರ್ಸ್ ಬಂದಿದೆ. ಹ್ಯಾಂಡ್ಲೂಮಲ್ಲಿ ನಿಮಗೆ ಭಾಳ ಕಲರ್ಸ್ ಬಂದಿದೆ. ನೀವು ನೋಡ್ಬೋದು ಟೈ ಆ್ಯಂಡ್ ಡೈಯಲ್ಲಿ ಎಷ್ಟು ಕಲರ್ಸ್ ಬಂದಿದೆ ಅಂತ. ನನಗೆ ವಿಡಿಯೋದಲ್ಲಿ ಸ್ವಲ್ಪ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇರ್ತೀನಿ, ಅಂದರೆ ನನಗೇನಂದರೆ ನಿಮಗೆ ಗೊತ್ತಾಗಲಿ ಅಂತ, ಸೀರೆ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಾಗಲಿ ಅಂತ, ಅಷ್ಟು ಬಿಟ್ಟರೆ ಏನಿಲ್ಲ. ನೋಡಿ ಕಲರ್ಸು ಟೈ ಆ್ಯಂಡ್ ಡೈಯಲ್ಲಿ ಎಷ್ಟು ಕಲರ್ಸ್ ಬಂದಿದೆ ನಮ್ಮ ಹತ್ರ. ಒಂದೊಂದು ಡಬಲ್ ಇದೆ. 3 2 ಸೀರೆ ಅಂತೂ ಬಂದೇ ಬರುತ್ತೆ. ಮಗದಲ್ಲಿ ಒಂದೊಂದು ಸೀರೆ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಎಷ್ಟೊಂದು ಕಲರ್ಸ್ ನೋಡಿ ಟೈ ಆ್ಯಂಡ್ ಡೈಯಲ್ಲಿ ಎಷ್ಟು ಕಲರ್ಸ್ ಇದೆ ನೋಡಿ. ನೀವು ನೋಡ್ಬೋದು ಎಷ್ಟು ಕಲರ್ಸ್ ಬಂದಿದೆ ಅಂದರೆ. ಅಂಗಡಿ ಚಿಕ್ಕದಿರ್ಬೋದು, ರೇಷ್ಮೆ ಸೀರೆಗಳಲ್ಲಿ ಮಾತ್ರ ನಮ್ಮ ಹತ್ರ ತುಂಬ ವೆರೈಟೀಸ್ ಇದೆ ನಿಮಗೆ ರೇಷ್ಮೆ ಸೀರೆನಲ್ಲಿ. ನೋಡಿ ಮತ್ತೊಂದು ಸ್ವಲ್ಪ ಮೇಲೆ ಹಾಕ್ಕೊಂಡು ಹೋಗ್ತೀನಿ, ನಿಮಗೆ ಎಷ್ಟೊಂದು ಸೀರೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಇದೆಲ್ಲ ಟೈ ಆ್ಯಂಡ್ ಡೈ ಸೀರೆಗಳೇ. ರೇಷ್ಮೆ ಸೀರೆ ಅಂತ ಬಂದರೆ ನಿಮಗೆ ಬೇರೆ ಸೀರೆಗಳಲ್ಲಿ ನಾನು ಹೇಳಲಾರೆ ನಮ್ಮ ಹತ್ರ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ. ನೀವು ಪೂರ್ತಿ ಪ್ಯೂರ್ ರೇಷ್ಮೆ ಸೀರೆಗಳನ್ನ ಬೇಕು ಅಂತಂದಾಗ ದಯವಿಟ್ಟು ನೀವು ನನ್ನ ಹತ್ರ ಬನ್ನಿ. ಎಷ್ಟು ಸೀರೆ ಇದೆ ಅಂತಂದರೆ ನಿಮಗೆ ತುಂಬ ಫ್ರೆಶ್ ಐಟಮ್ ಸಿಗುತ್ತೆ ನಿಮಗೆ. ಯಾಕಂದರೆ ಕೆಲವು ನಾವು ಅಂಗಡಿಗೂ ಸಪ್ಲೈ ಮಾಡೋದ್ರಿಂದ ನಮ್ಮ ಹತ್ರ ತುಂಬ ಹಳೆಯ ಸೀರೆಗಳು ಭಾಳ ಇರೋದಿಲ್ಲ ನಮಗೆ. ನಮಗೂ ಕಸ್ಟಮರ್ ಹೊಸ್ದಾಗಿ ಅಂಗಡಿ ಮಾಡಿರೋದ್ರಿಂದ ಯಾವುದಾದ್ರೂ ಆ ಥರ ಸೀರೆ ಇಷ್ಟ ಇಲ್ಲದಿದ್ದು ಸೀರೆ ಇದ್ದರೆ ನಮಗೆ ಕೊಡೋಕ್ಕೆ ಇಷ್ಟ ಆಗೋದಿಲ್ಲ. ನಾವೇ ಹೇಳ್ತೀವಿ ಅವಾಗಲೇ, ಅಯ್ಯ ಆ ಸೀರೆ ಕೊಡಬೇಡಿ ನೀವು, ಆ ಸೀರೆ ಬೇಡ ಅಂತೇಳಿ. ಆ ಥರ ನಮಗೆ ಅನಿಸುತ್ತೆ. ನೋಡಿ ಎಷ್ಟು ಕಲರ್ಸ್ ಬಂದಿದೆ ನೋಡಿ. ಕಲರ್ಸ್ ನೀವು ನೋಡ್ಬೋದು. ಟೈ ಆ್ಯಂಡ್ ಡೈ, ಒಂದೇ ಒಂದು ಟೈ ಆ್ಯಂಡ್ ಡೈನಲ್ಲಿ ಇವತ್ತು ಬಂದಿರೋ ಕಲೆಕ್ಷನ್ಸ್ ಇದು. ಇಷ್ಟು ಸೀರೆ ನೋಡಿ, ಎಷ್ಟು ಸೀರೆ ಬಂದಿದೆ ಅಂತಂದರೆ ಟೈ ಆ್ಯಂಡ್ ಡೈಯಲ್ಲಿ ಕೂಡ ನೋಡಿ. ಇಷ್ಟು ತೋರಿಸಿದ್ನಲ್ಲ ನಾನು ನಿಮಗೆ, ಇಷ್ಟೊಂದು ಸೀರೆ ಬಂದಿದೆ ಟೈ ಆ್ಯಂಡ್ ಡೈಯಲ್ಲಿ. ಯಾಕೆ ಇದನ್ನೆಲ್ಲ ತೋರಿಸ್ತೀನಿ ಅಂದರೆ, ಇದೆಲ್ಲ 5,000 ಒಳಗಡೆ ಬರುವಂಥ ಸೀರೆಗಳು ನಮ್ಮ ಹತ್ರ. ಇದಾದಮೇಲೆ ನಾನು ಮತ್ತೆ ಒಂದೊಂದು ಮಾತು ಹೇಳ್ತೀನಿ, ಸ್ಕ್ರೀನ್ಶಾಟ್ ಮಾಡಿ ನನ್ನ ಹತ್ರ ಬೇರೆ ತಿಳ್ಕೊಳ್ಳಿ. ಹ್ಯಾಂಡ್ಲೂಮಲ್ಲಿ ಡ್ಯೂಪಿಯನ್ ಸಿಲ್ಕಲ್ಲಿ ತುಂಬ ಒಳ್ಳೆ ಸೀರೆನ ನೀವು ತೊಗೊಳ್ಳೋಂಥ ಕೆಲಸ ಮಾಡಿ. ಯಾವಾಗ ಗಿಫ್ಟ್ ಕೊಡಬೇಕಂದ್ರೂ, ನೀವು ಯಾರಕ್ಕಾದ್ರೂ ಮಾಡ್ಬೇಕಾದ್ರೆ ರೇಷ್ಮೆ ಸೀರೆ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ಈ ಸೀರೆಗಳು ಯಾವಾಗ ಬೇಕಾದರೂ ನಮ್ಮ ಬೆಂಗಳೂರು ಅಂಗಡಿಯಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ. ಒಂದ್ಸರಿ ಬೆಂಗಳೂರು ಮಂಚಿ ಸಿಲ್ಕ್ಸ್ಗೆ ವಿಸಿಟ್ ಮಾಡಿ. ತುಂಬ ಜನ ಅಡ್ರೆಸ್ ಕೇಳ್ತೀರಿ, ನೀವು ಎಲ್ಲಿದೆ ಬೆಂಗಳೂರಲ್ಲಿ ಅಂಗಡಿ ಅಂತೇಳಿ. ನೋಡಿ, ರಾಜಾಜಿನಗರ 2nd ಬ್ಲಾಕಲ್ಲಿ ESI ಹಾಸ್ಪಿಟ್ಲ್ ಹತ್ರ KEB ಚೌಟ್ರಿ ಬರುತ್ತೆ, ಕಲ್ಯಾಣ ಮಂಟಪ. ಆ ಚೌಟ್ರಿ ಕಲ್ಯಾಣ ಮಂಟಪದ ಬ್ಯಾಕ್ ಗೇಟ್ ಎದುರುಗಡೆನೇ ನಮ್ಮ ಮಂಚಿ ಸಿಲ್ಕ್ಸು ಚಿಕ್ಕದ ಬೋರ್ಡ್ ಇದೆ ನಮ್ಮದು. ತುಂಬ ದೊಡ್ಡದು ಬೋರ್ಡ್ ಇಲ್ಲ, ಅಲ್ಲಿ ಲೈಟಿಂಗ್ ಎಲ್ಲ ಇಲ್ಲ, ಚಿಕ್ಕದ ಬೋರ್ಡ್ ಇದೆ. ಆ ಬೋರ್ಡಲ್ಲಿ ಮಂಚಿ ಸಿಲ್ಕ್ಸ್ ಸ್ಯಾರೀಸ್ ಅಂತ ನೀವು ಬರ್ಬೋದು. ಇಲ್ಲಿ ಒಳಗಡೆನೆ ಗ್ರೌಂಡ್ ಫ್ಲೋರಲ್ಲೇ ಇದೆ. ಅಂಗಡಿ ಥರ ಕಾಣಲ್ಲ, ಇದು ಮನೆ ಥರ ಕಾಣುತ್ತೆ. ಒಳಗಡೆ ಬನ್ನಿ ನೀವು, ತುಂಬ ಸೀರೆ ಇದೆ. ರೇಷ್ಮೆನಲ್ಲಿ ನೀವು ನೋಡೋಷ್ಟು ಸೀರೆಗಳು ಸಿಗುತ್ತೆ. ಡ್ರಾಪ್ಸಲ್ಲಿ ಕೂಡ ಎಷ್ಟೊಂದು ಬಂದಿದೆ ಅಂತಂದರೆ, ಮೊನ್ನೆ ಕೂಡ ತೋರಿಸಿದೆ ನಿಮ್ಗೆ ತುಂಬ ಬಂತು ಅಂತ. ಈಗಲೂ ಕೂಡ ನೋಡಿ ಮತ್ತೊಂದು ಸರಿ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಬಂದಿದೆ ಅಂತ. ರೈನ್ ಡ್ರಾಪ್ಸಲ್ಲಿ ಎಷ್ಟು ಕಲರ್ಸ್ ಇದೆ ಅಂತಂದರೆ, ಇದರಲ್ಲೂ ಕೂಡ ಅಷ್ಟೇ ತುಂಬ ಕಲರ್ಸ್ ಬಂದಿದೆ. ರೈನ್ ಡ್ರಾಪ್ಸಲ್ಲಿ ಬರ್ತಾನೆ ಇರುತ್ತೆ ಈ ಥರ ಸೀರೆಗಳು. ಈಗ ನಾನು ನಿಮ್ಗೆ ತೋರಿಸ್ತಿದ್ದೀನಲ್ಲ ಸೀರೆಗಳು, ಹೆಚ್ಚು ಕಡಿಮೆ ಇವತ್ತು ಬಂದಿರೋ ಸೀರೆಗಳು ಈ ಥರ ಸೀರೆಗಳಲ್ಲಿ ನಾನು 120 ಸೀರೆ ತೋರಿಸಿರ್ತೀನಿ ನಿಮಗೆ. ಇವತ್ತು ಬಂದಿರೋ ಸೀರೆಗಳಲ್ಲಿ ಈ ಥರ ಪ್ರತಿ ಸರಿನೂ ಸ್ಟಾಕ್ ಫುಲ್ ಮಾಡ್ತಾನೆ ಇರ್ತೀವಿ ಶಾಪಲ್ಲಿ ನಾವು. ಮತ್ತೆ ಒಂದು ಸರಿ ಹೇಳ್ತೀನಿ ನಿಮಗೆ, ರಾಜಾಜಿನಗರ 2nd ಬ್ಲಾಕಲ್ಲಿ ESI ಹಾಸ್ಪಿಟ್ಲ್ ಹತ್ರ KEB ಚೌಟ್ರಿ ಬರುತ್ತೆ. ಆ ಚೌಟ್ರಿ ಬ್ಯಾಕ್ ಗೇಟ್, ಹಿಂದ್ಗಡೆ ಗೇಟ್ ಎದುರುಗಡೆನೆ ನಮ್ಮ ಅಂಗಡಿ ಇದೆ. ಮಂಚಿ ಸಿಲ್ಕ್ಸ್ ಅಂತ ಹೇಳಿ ಬೋರ್ಡ್ ಬರುತ್ತೆ, ರೆಡ್ ಬೋರ್ಡ್ ಇದೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ನಮ್ಮ ಅಂಗಡಿಗೆ ಬರೋಕ್ಕೆ. ನೀವು ಆರಾಮ್ಸೆ ಬರ್ಬೋದು. ESI ಹಾಸ್ಪಿಟ್ಲ್ ಹತ್ರ KEB ಚೌಟ್ರಿ ಹತ್ರ, ಚೌಟ್ರಿ ಪಕ್ಕದಲ್ಲೇ, ನಮ್ಮ ಚೌಟ್ರಿ ಪಕ್ಕದಲ್ಲೇ ಹಿಂದ್ಗಡೆ ಗೇಟ್ ಬರುತ್ತೆ. ಆ ಗೇಟ್ ಹತ್ರನೇ ಇದೆ.
ದಯವಿಟ್ಟು ನಮ್ಮ ಅಂಗಡಿಗೆ ಬನ್ನಿ. ನಾನು ಯಾವತ್ತೂ ಹೇಳಲ್ಲ ಬೇರೆಯವ್ರು ಕನ್ಫ್ಯೂಸ್ ಮಾಡ್ತಾರೆ ಅಂತ. ನೀವು ಬೇರೆ ಹತ್ರ ಈ ಸೀರೆಗಳನ್ನ ರೇಟ್ ಕೇಳ್ಕೊಂಡು ಬೇರೆ ಅಂಗಡಿಗೆ ಹೋಗಿ ಫಸ್ಟು ಅಲ್ಲಿ ನೋಡಿಕೊಂಡೇ ನಮ್ಮ ಅಂಗಡಿಗೆ ಬರ್ರಿ ಅಂತ ಹೇಳ್ತೀನಿ. ನಾನು ಯಾರು ಕನ್ಫ್ಯೂಸ್ ಮಾಡ್ತಾರೆ ಅಲ್ಲಿ ಹೋಗ್ಬೇಡಿ ಇಲ್ಲಿ ಹೋಗ್ಬೇಡಿ ಅಂತ ಎಲ್ಲಿ ಹೇಳಲ್ಲ. ರೇಷ್ಮೆ ಸೀರೆ ಜನಕ್ಕೆ ಎಲ್ಲಿ ಕಡಿಮೆ ಸಿಕ್ಕರೆ ಅಲ್ಲಿ ತೊಗೊಳ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ದಯವಿಟ್ಟು ಹೇಳ್ತೀನಿ, ಮಂಚಿ ಸಿಲ್ಕ್ಸ್ನ ಒಂದ್ಸರಿ ಭೇಟಿ ಮಾಡಿ. ನಮ್ಮ ಸೀರೆಗಳು ಹೆಂಗಿದೆ ಅಂತ ನೀವೇ ತಿಳಿಸಿ. ನಮಗೆ ನೀವು ತಿಳಿಸಿದ್ರೇ ಗೊತ್ತಾಗೋದು ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಅಂತ. ನೀವು ಈ ಸರಿ ಬಂದಾಗ ನಮ್ಮ ಹತ್ರ ಸೀರೆಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ 100% ನಾವು ಡಿಸೈನ್ಸ್ ಚೇಂಜ್ ಮಾಡ್ಕೊಳ್ತೀವಿ, ಸೀರೆ ಕ್ವಾಲಿಟಿ ಚೇಂಜ್ ಮಾಡ್ಕೊಳ್ತೀವಿ, ಎಲ್ಲದನ್ನೂ ಚೇಂಜ್ ಮಾಡ್ಕೊಳ್ತೀವಿ. ನಮ್ಮ ಕೈಯಲ್ಲಿ ಕೆಲಸ ಇದೆ. ನಮ್ಮ ಕೈಯಲ್ಲಿ ಕೆಲಸ ಇದ್ದಾಗ ನೀವು ಹೇಳಿದ್ದನ್ನು ತಯಾರು ಮಾಡೋಕ್ಕೆ ನಮ್ಗೆ ಈಸಿಯಾಗಿ ಬರುತ್ತೆ. ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ. ನಮ್ಗೆ ಇಷ್ಟೊಂದು ಸಪೋರ್ಟ್ ಹೊಡಿದ್ದಾರೆ ಬೆಂಗಳೂರಿನ ಜನ. ನೋಡಿ, UPNಲ್ಲಿ 2 ಲೈನಲ್ಲಿ ಇದು ಕೂಡ ಅಷ್ಟೇ. ಇದು ಕೂಡ ನಮ್ಮ ಹತ್ರ ಒಂದು 50-60 ಸೀರೆ ಬಂದಿದೆ. ನಿಮಗೆ ಎಲ್ಲ 5,000 ಒಳಗಡೆ ಬರೋ ಸೀರೆಗಳು ನೋಡ್ಬೋದು. ನೀವು 2 ಲೈನು ಪಲ್ಲು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ನೀವು ಎಷ್ಟು ಕಲರ್ಸ್ ಬಂದಿದೆ ಅಂತ ಕೂಡ ತೋರಿಸ್ತೀನಿ ನೋಡಿ. ನಾನು ನಿಮಗೆ ಕಲರ್ಸ್ ನೋಡಿ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಕಲರ್ಸು ನೋಡಿ, ಇದರಲ್ಲೂ ಅಷ್ಟೇ ಅಂಗಡಿಯಲ್ಲೂ ಕೂಡ 40 ಸೀರೆ ಇರುತ್ತೆ. ಇದು ಅಷ್ಟೇ ಒಂದೇ ಸರಿ ಬಂದು ಒಂದು 50 ಸೀರೆ ತೋರಿಸಿ ಇದರಲ್ಲಿ ನೀವು ಅಂದರೆ 100% ನಾನು ಹೇಳ್ತೀನಿ ನಿಮಗೆ. 50 ಸೀರೆ ಕೂಡ ನಾನು ಒಂದೇ ಸರಿಗೆ ತೋರಿಸ್ಬಲ್ಲೆ ನಿಮಗೆ ಈ ಸೀರೆಗಳನ್ನ. ಎಷ್ಟು ಕಲರ್ಸ್ ಇದೆ ಅಂತಂದರೆ ನೋಡೋ ಅಷ್ಟು ಕಲರ್ಸ್ ಇದೆ ನೋಡಿ. ಡಬಲ್ ಬರುತ್ತೆ. ನಾನು ಮೊನ್ನೆ ಮೊದಲೇ ಹೇಳಿದ್ದೆ ನಿಮಗೆ. ನೋಡಿ, ಇದರಲ್ಲಿ ಬಂದರೆ ಡಬಲ್ ಕಲರ್ಸ್ ಬರ್ತಾನೆ ಇರುತ್ತೆ ಅಂತ. ಒಂದು ಸೀರೆ ಮಾಡೋಕ್ಕಾಗಲ್ಲ. ಎಷ್ಟು ಸೀರೆ ಅಂದರೆ ನೋಡಿ, ಮತ್ತೆ ಕೂಡ ನೋಡಿ ಎಷ್ಟು ಇದರಲ್ಲಿ ಕಲರ್ಸ್, ಎಷ್ಟು ಕಲರ್ಸ್ ಬೇಕಾದರೂ ನಿಮಗೆ ಸಿಗುತ್ತೆ. ಕಲರ್ಸ್ ತುಂಬ ಕಲರ್ಸ್ ಇರುತ್ತೆ ನಮ್ಮ ಹತ್ರ. ನೋಡ್ಬೋದು 2 ಲೈನಲ್ಲಿ. ಇದು 2 ಲೈನ್, UPNಲ್ಲಿ 2 ಲೈನ್. ಇದು ತುಂಬ ಸೀರೆ ಇರುತ್ತೆ, ಭಾಳ ಸೀರೆ ಇರುತ್ತೆ. ನೀವು ಯಾವುದಾದ್ರು ಗಿಫ್ಟ್ ಮಾಡಬೇಕು ಅಂದ್ಕೊಂಡಾಗ ಸೀರೆಗಳನ್ನ ಕೊಡೋದಕ್ಕೆ ಎಷ್ಟೊಂದು ಸೀರೆ ಇದೆ ನೋಡಿ. ತುಂಬ ಸೀರೆ ಇದೆ ಇದರಲ್ಲಿ, ಭಾಳ ಸೀರೆ ಇದೆ. ನಾನು ಮತ್ತೆ ಹೇಳ್ತೀನಿ ನಿಮಗೆ, ಈ ಥರ ಕಲೆಕ್ಷನ್ಸ್, ಈ ಸೀರೆಗಳನ್ನ ತೋರಿಸ್ತಾ ಹೋಗ್ತಿದ್ರೆ ವಿಡಿಯೋ ಸುಮ್ಮನೆ ದೊಡ್ಡದಾಗ್ತಾನೆ ಹೋಗುತ್ತೆ. ಎಷ್ಟು ಸೀರೆ ಬೇಕಾದರೂ ಅಂಗಡಿಯಲ್ಲಿ ಸಿಗುತ್ತೆ ಈ ಥರದಲ್ಲಿ. ಇವೆಲ್ಲ ಕಾಮನ್ನಾಗಿ ಎಲ್ಲ ಕಡೆ ಸಿಗುವಂಥ ಸೀರೆಗಳಲ್ಲೇ ಬೆಸ್ಟ್ ಫ್ರೆಶ್ ಐಟಮ್ ಬಂದು ಅಂಗಡಿಯಲ್ಲಿ ಇರುತ್ತೆ. ದಯವಿಟ್ಟು ನಮ್ಮ ಮಂಚಿ ಸಿಲ್ಕ್ಸ್ನ ರಾಜಾಜಿನಗರದಲ್ಲಿರೋ ಮಂಚಿ ಸಿಲ್ಕ್ಸ್ನ ಭೇಟಿ ಮಾಡ್ತೀರಂತ ಅಂದ್ಕೊಳ್ತೀನಿ. ನಾನು ವೀಡಿಯೋದಲ್ಲಿ ನಿಮ್ಗೆ ತೋರಿಸಿರೋ ಸೀರೆಗಳೆಲ್ಲ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಇನ್ನೂ ಏನಾದರೂ ಸರಿ ಹೋಗಬೇಕು, ನನ್ನ ಮಾತಲ್ಲಾದರೂ ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಮಸ್ಕಾರ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.